ಇಸ್ರೇಲ್ ಹಾಗೆ ಅಮೆರಿಕಾದ ನಡುವಣ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇನ್ಫ್ಯಾಕ್ಟ್ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮತ್ತಷ್ಟು ರಾಷ್ಟ್ರಗಳು ಬೇಕೋ ಬೇಡವೋ ಈ ಯುದ್ಧದಲ್ಲಿ ಭಾಗಿದಾರರಾಗ್ತಾ ಇದ್ದಾರೆ. ಇವತ್ತಾದ ಕೆಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮುಸ್ಲಿಂ ರಾಷ್ಟ್ರಗಳ ಕನ್ಸಾಲಿಡೇಷನ್ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇರಾನ್ನ ವಿರುದ್ಧ ಶಿಯಾ ಪ್ರಾಮಿನೆಂಟ್ ಇರ್ತಕ್ಕಂಥ ಇರಾನ್ ದೇಶದ ವಿರುದ್ಧ ಇತರೆ ಮುಸಲ್ಮಾನ್ ರಾಷ್ಟ್ರಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆಯಾ? ಇರಾನ್ನ ವಿರುದ್ಧದ ಯುದ್ಧದಲ್ಲಿ ನಾವು ಕೂಡ ಭಾಗಿದಾರರಾಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ರವಾನಿಸ್ತಿದ್ಯಾ ಅಂತೇಳಿ. ಅಜರ್ಬೈಜಾನ್ ಅಲ್ಲೂ ಕೂಡ ಇರೋದು ಶಿಯಾ ಮುಸಲ್ಮಾನರೇ. ಆದರೆ ಇರಾನ್ ನಡೆಸಿದ ದಾಳಿಯಿಂದಾಗಿ ಇವತ್ತು ಅಜರ್ಬೈಜಾನ್ ಕೂಡ ಸಿಡಿದೆದ್ದಿದೆ. ಇದರ ಜೊತೆಯಲ್ಲೇ ಟರ್ಕಿ ನ್ಯಾಟೋ ರಾಷ್ಟ್ರ ಆಗಿರೋ ಕಾರಣಕ್ಕೆ ಅಲ್ಲೂ ಕೂಡ ಮುಸಲ್ಮಾನ್ ಡಾಮಿನೇಷನ್ ಇದ್ರೂ ಕೂಡ ಇರಾನ್ನ ವಿರುದ್ಧ ನಾವು ಕೂಡ ಯುದ್ಧಕ್ಕಿಳಿಬೇಕಾಗತ್ತೆ ಅನ್ನೋ ಸಂದೇಶವನ್ನು ರವಾನಿಸಿದೆ. ಇನ್ನು ಪಾಕಿಸ್ತಾನ ಗೊತ್ತೇ ಇದೆ. 2 ದಿನ ಮೌನವಾಗಿದ್ದ ಪಾಕಿಸ್ತಾನ ಇವತ್ತು ನೀವು ನಮ್ಮ ಮೇಲೆ ಏನಾದರೂ ಪ್ರಹಾರ ಮಾಡಿದ್ರೆ ನಾವು ಕೂಡ ವಾಪಸ್ ಮಾಡ್ತೀವಿ ಅಂತ ಹೇಳಿ ಇರಾನ್ಗೆ ಹೇಳಿದೆ. ಅಲ್ಲಿಗೆ ಮುಸಲ್ಮಾನ್ ರಾಷ್ಟ್ರಗಳು ಒಂದು ಕಡೆಯಲ್ಲಿ, ಇರಾನ್ ಒಂದು ಕಡೆಯಲ್ಲಿ, ಅಥವಾ 16-18 ರಾಷ್ಟ್ರಗಳು ಒಂದು ಕಡೆಯಲ್ಲಿ, ಇರಾನ್ ಒಂದು ಕಡೆಯಲ್ಲಿ ಅನ್ನೋ ಪರಿಸ್ಥಿತಿ ಬಂದಿದೆ. ಇದರ ಜೊತೆಯಲ್ಲಿ ಮತ್ತೊಂದು ಬಹಳ ಪ್ರಮುಖವಾದ ಘಟನೆ, ನಿನ್ನೆ ಕೂಡ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಅದ್ರ ಬಗ್ಗೆ ಸಣ್ಣ ಪ್ರಮಾಣದಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಆದರೆ ಇವತ್ತು ದೊಡ್ಡ ಪ್ರಮಾಣದ ಚರ್ಚೆಗೆ ಆ ವಿಚಾರ ಗ್ರಾಸವಾಗಿದೆ. ಭಾರತದ ಬುಡದಲ್ಲೇ ಯುದ್ಧದ ಕರಿ ನೆರಳು ಛಾಪಿಸ್ಬಿಟ್ಟಿದೆ. ಕೇವಲ 370 ಕಿಲೋಮೀಟರ್ ದೂರ ಭಾರತದ ಗಡಿಯಿಂದ, ಕನ್ಯಾಕುಮಾರಿಯಿಂದ ಅಲ್ಲಿ ಇರಾನ್ನ ಯುದ್ಧ ನೌಕೆಯನ್ನ ಅಮೆರಿಕಾದ ಸಬ್ಮರೀನ್ ಹೊಡೆದು ಹಾಕಿದೆ. 80ಕ್ಕೂ ಹೆಚ್ಚು ಮಂದಿ ಇರಾನ್ನ ಸೈನಿಕರು ಹತರಾಗಿದ್ದಾರೆ. ಇದು ಭಾರತಕ್ಕೆ ಗೊತ್ತಾಗ್ದಲೇ ಆಯ್ತಾ? ಭಾರತ ಗೊತ್ತಿದ್ದು ಕೂಡ ಸುಮ್ಮನಾಯ್ತಾ? ಪರೋಕ್ಷವಾಗಿ ಹಾಗಾದರೆ ಭಾರತ ಕೂಡ ಇಸ್ರೇಲ್ಗೆ ತನ್ನ ಬಾರ್ಡರ್ನಿಂದ ಕೂಗಳತೆ ದೂರದ ಭೂಮಿಯನ್ನು ಅಥವಾ ಸಮುದ್ರ ಪ್ರದೇಶವನ್ನು ಯುದ್ಧ ಭೂಮಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಭಾರತ ಬಿಟ್ಕೊಡ್ತಾ? ಎಲ್ಲ ಅನುಮಾನಗಳು ಪ್ರಾರಂಭವಾಗಿದೆ. ಪ್ರಮುಖವಾಗಿ ಮುಸ್ಲಿಂ ರಾಷ್ಟ್ರಗಳ ಕನ್ಸಾಲಿಡೇಷನ್ ಎಗೇನ್ಸ್ಟ್ ಇರಾನ್ ಹಾಗೆ ಭಾರತ ಪರೋಕ್ಷವಾಗಿ ಯುದ್ಧಕ್ಕೆ ಇಳಿತಾ, 2 ಆಯಾಮದಲ್ಲಿ ಇವತ್ತಿನ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ದಿಲೀಪ್ ಗೌಡ್ರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ಹೊರಗಿನಿಂದ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ಕನೆಕ್ಟೆಡ್ ಇದ್ದಾರೆ. ಹಾಗೆ ಹಿಂದೂ ಮುಖಂಡರಾದ ಶ್ರೀಕಾಂತ್ ಶೆಟ್ಟಿ ಅವರು ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಚಂಬಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾನು ಕಾರ್ಯಕ್ರಮದ ಓಪನಿಂಗ್ ಅಲ್ಲಿ ಹೇಳ್ತಿದ್ದೆ, ಅಜರ್ಬೈಜಾನ್, ಟರ್ಕಿ, ಪಾಕಿಸ್ತಾನವೂ ಸೇರಿದಂತೆ ಹಾಗೆ ಸೌದಿ, UAEಯ ಮುಸಲ್ಮಾನ್ ರಾಷ್ಟ್ರಗಳು ಸೇರಿದಂತೆ ಬಹುತೇಕ ಅಂದರೆ ನಮಗೆ ಗೊತ್ತಿರುವ ಮುಸಲ್ಮಾನ್ ರಾಷ್ಟ್ರಗಳು ಇರಾನ್ನ ವಿರುದ್ಧವಾಗಿ ನಿಂತ್ಕೊಳ್ತಾ ಇದೆ. ಈ ಬೆಳವಣಿಗೆಯನ್ನು ತಾವು ಯಾವ ರೀತಿ ಗಮನಿಸ್ತೀರಿ? ನೀವು ಹೇಳಿದ ಹಾಗೆ ಈ ಏನು ಸುನ್ನಿ ಪ್ರಭಾವಿತ ಮುಸ್ಲಿಂ ರಾಷ್ಟ್ರಗಳಿದೆ, ಇವುಗಳಲ್ಲಿ ಯಾವ ಒಂದು ರಾಷ್ಟ್ರವೂ ನೇರವಾಗಿ ಇರಾನ್ಗೆ ಬೆಂಬಲ ಅಥವಾ ಒಂದು ರೀತಿಯಲ್ಲಿ ಅಮೆರಿಕ ಇಸ್ರೇಲ್ ಅನ್ನ ಖಂಡಿಸ್ತಕ್ಕಂಥದ್ದನ್ನ ಮಾಡಿದ್ದು ಅದು ದಾಖಲೆ. ಒಂದು ಪರೋಕ್ಷವಾದ ಒಂದು ಭಾವನೆ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಇಸ್ಲಾಂ ಸಮುದಾಯದ ಮೇಲೆ ಇದು ಒಂದು ರೀತಿ ಆಕ್ರಮಣ ಆದ್ರೆ ಮುಂದೆ ಇಡೀ ಪ್ರದೇಶದಲ್ಲಿಯೇ ಅಮೆರಿಕಾದ ಒಂದು ಪ್ರಭಾವ ಮತ್ತು ಇಸ್ರೇಲಿನ ಹಿಡಿತ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಆತಂಕ ಇದ್ರೆ ಅದು ಒಂದು ರೀತಿಯಲ್ಲಿ ಒಪ್ಪಬಹುದಿತ್ತು. ಆ ಆತಂಕ ಇಲ್ಲ. ಕಾರಣ ಅಲ್ಲಿ GCC ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಒಂದು ರೀತಿಯಲ್ಲಿ 14 ರಾಷ್ಟ್ರಗಳಲ್ಲಿಯೂ ಅಮೆರಿಕಾದ ಪರವಾದ ಮತ್ತು ಅಮೆರಿಕಕ್ಕೆ ನೆಲೆಗಳನ್ನ ಮತ್ತು ಮಿಲಿಟರಿ ನೆಲೆಗಳನ್ನ ಕೊಟ್ಟಿರ್ತಕ್ಕಂಥ ಮತ್ತು ವಾಣಿಜ್ಯದ ಅನೇಕ ರೀತಿಯ ಆರ್ಥಿಕ ಒಂದು ವ್ಯವಸ್ಥೆಯ ಒಂದು ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನೊಂದಿಗೆ ಸಹಕರಿಸ್ತಾ ಇದ್ದಾವೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರ ಮೇಲೆ ಅಮೆರಿಕ ಮಾಡಿರ್ತಕ್ಕಂಥದ್ದು ಏನು ಪ್ರಭಾವ ಇದೆ, ಆ ಪ್ರಭಾವದಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗಿದೆ. ಅದು ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕಾರಣ ಅವರಿಗೆ ಅಭಿವೃದ್ಧಿ ಬೇಕು, ತಮ್ಮ ಒಂದು ಪ್ರದೇಶದಲ್ಲಿ ಅಮೆರಿಕದ ಮೂಲಕ ಬರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳನ್ನ. ಯಾಕಂದ್ರೆ ಅವ್ರಿಗೆ ಆಯಿಲ್ ಬಿಟ್ರೆ ಬೇರೆ ಯಾವ ಸಂಪತ್ತು ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಆಯಿಲ್ ನನ್ನೇ ಆಧಾರವಾಗಿ ಇಟ್ಕೊಂಡು ಆ ಪೆಟ್ರೋ ಡಾಲರ್ಸ್ ಅಂತಕ್ಕಂಥದ್ದನ್ನ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಅವರು ಪ್ರಬಲವಾಗಿ ಇಟ್ಕೊಂಡಿದ್ದಾರೆ. ಅವರಿಗೆ ಬಹುಶಃ ಇದುವರೆಗೂ ಈ ರೀತಿಯ ಒಂದು ಆತಂಕ ಪರಿಸ್ಥಿತಿ ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅನಿರೀಕ್ಷಿತವಾಗಿ ಆಗಿದೆ. ನಿನ್ನೆ ನಾವು ಹೇಳಿದಾಗೆ ಇದೊಂದು ದುರದೃಷ್ಟಕರವಾದದ್ದು. ಕಾರಣ ಏನಂದ್ರೆ ಯಾವುದೇ ಒಂದು ಸಿವಿಲೈಸ್ಡ್ ನಾಗರಿಕ ರಾಷ್ಟ್ರಗಳ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ರೀತಿಯ ಘರ್ಷಣೆ ಅಥವಾ ಸಂಶಯ ಅಥವಾ ಭಿನ್ನಾಭಿಪ್ರಾಯಗಳು ಅಥವಾ ಸೈದ್ಧಾಂತಿಕವಾದ ಅಥವಾ ಬೇರೆ ಮಿಲಿಟರಿ
ರೂಪದಲ್ಲಿರ್ತಕ್ಕಂಥ ಏನು ಒಂದು ಪ್ರಭಾವಗಳಿದೆ ಅವುಗಳನ್ನು ತಡೀಲಿಕ್ಕೆ ಯುದ್ಧ ಎಂತಕ್ಕಂಥದ್ದು ಆದ್ಯತೆ ಅಲ್ಲ. ಇಟ್ ಇಸ್ ನಾಟ್ ದಿ ಫಸ್ಟ್ ಇನ್ಸ್ಟ್ರೂಮೆಂಟ್ ಆಫ್ ಡಿಪ್ಲೊಮಸಿ, ಇಟ್ ಇಸ್ ದ ಲಾಸ್ಟ್ ಒನ್. ಅಂದ್ರೆ ಏನಾಯ್ತು, ಈ ಒಂದು ರಾಯಭಾರತ್ವ, ನೆಗೋಸಿಯೇಷನ್, ಮಾತುಕತೆಗಳು, ಅಲ್ಲಿ ಅಮೆರಿಕಾದ ಒಂದು ನಂಬಿಕೆ ಅಥವಾ ಅಪನಂಬಿಕೆ ಏನಿದೆ, ಇರಾನ್ ನಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಮಾಡ್ತಾರೆ ನೋಡಿ. ಅಟಾಮಿಕ್ ಎನರ್ಜಿ ಕಮಿಷನ್ ಅವ್ರು ಹೇಳಿದ್ದಾರೆ ಅಂತದ್ ಯಾವ್ದು ಕಂಡಿಲ್ಲ ಅಂತ. ಅವ್ರು ಹೇಳ್ತಾರೆ ನಾವು ಮೆಡಿಸಿನ್ಗೋಸ್ಕರ ಮತ್ತು ಎನರ್ಜಿ ಮತ್ತು ಬೇರೆ ರೀತಿಯ ಒಂದು ಶಾಂತಿಯುತ ಬಳಕೆಗೆ ನ್ಯೂಕ್ಲಿಯರ್ ಒಂದು ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಅಮೆರಿಕ ಅದನ್ನ ಈ ರೀತಿ ಟ್ವಿಸ್ಟ್ ಮಾಡಿದೆ. ಆದ್ರೆ ಒಂದು ದೊಡ್ಡ ತಪ್ಪು ಇರಾನ್ ಮಾಡಿರೋದಂದ್ರೆ ಅಲ್ಲಿ ಟೆರರಿಸಂಗೆ ಅವರು ಅವಕಾಶ ಮಾಡಿಕೊಟ್ಟಿದ್ರಿಂದ ಮತ್ತೆ ಹಿಜ್ಬುಲ್ಲಾಗಳು ಮತ್ತು ಹೌದಿ ಮತ್ತು ಇನ್ನಿತರವರು ಮತ್ತೆ ಬೇರೆ ಕಡೆ ಇರ್ತಕ್ಕಂಥ ಮಿಲಿಟೆಂಟ್ ಶಿಯಾಗಳಿದ್ದಾರಲ್ಲ, ಈ ಸಂಘಟನೆಗಳು ಹೆಚ್ಚಿನ ರೀತಿಯಲ್ಲಿ ಇರಾನಿನ ಒಂದು ಪ್ರಭಾವಕ್ಕೊಳಗಾಗಿ ಈ ಒಂದು ಆತಂಕವನ್ನು ಸೃಷ್ಟಿ ಮಾಡಿ ಅನೇಕ ರೀತಿಯ ಒಂದು ರೀತಿ ಟೆರರಿಸಂಗೆ ಕಾರಣ ಆಗಿದೆ. ಅಮೆರಿಕ ಕೂಡ ಎಲ್ಲೋ ಅಣ್ವಸ್ತ್ರ ಪ್ರಯೋಗಕ್ಕೆ ಸಿದ್ಧವಾಗ್ಬಿಟ್ಟಿದ್ಯಾ ಅನ್ನೋ ಅನುಮಾನ ಇದೆ ಸರ್. ಎಸ್ಪೆಷಲಿ ಡೂಮ್ಸ್ ಡೇ ಪ್ರಯೋಗ ಆಗಿರೋದು, ಅದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ನಾನು ವಿಸ್ತೃತವಾಗಿ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು. ಅದಕ್ಕೆ ಮುಂಚೆ ನಮ್ಮ ಜೊತೆಯಲ್ಲಿ ಇದೀಗ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬರ್ಲಿಕ್ಕೆ ಮುಂಚೆ ಕಾರ್ಯಕ್ರಮದ ಇಂಟ್ರಡಕ್ಷನ್ ಅಲ್ಲಿ ಹಾಗೆ ಚಂಬಿ ಸರ್ಗೂ ಪ್ರಶ್ನೆ ಕೇಳ್ತಾ ಇದೆ. ಟರ್ಕಿ, ಅಜರ್ಬೈಜಾನ್ ಹಾಗೆ ಪಾಕಿಸ್ತಾನ ಕೂಡ ಇವತ್ತು ಇರಾನ್ನ ವಿರುದ್ಧವಾಗಿ ನಿಂತಿದೆ. ಒಂದು ಅರ್ಥದಲ್ಲಿ ಇತರೆ ಮುಸಲ್ಮಾನ್ ರಾಷ್ಟ್ರಗಳು ಒಂದ್ ಕಡೆ, ಇರಾನ್ ಒಂದ್ ಕಡೆ ಅಂತ ಆಗ್ತಾ ಇದೆ. ಆದ್ರೆ ನನ್ನ ಕೈಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಒಂದು ಪ್ರೆಸ್ ನೋಟ್ ಇದೆ ಸರ್, 2 ದಿನ ಹಳೆಯದು. ಆದ್ರೆ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಮಾತ್ರ ಈಗಲೂ ಕೊಮೇನಿ ಪರವಾಗಿ ಕಣ್ಣೀರು ಹಾಕ್ತಿದ್ದಾರೆ, ಇರಾನ್ ಪರವಾಗಿ ಭಾರತ ನಿಲ್ಲಬೇಕು ಅಂತಿದ್ದಾರೆ. ವೆನ್ ಮೋಸ್ಟ್ ಆಫ್ ದ ಮುಸ್ಲಿಂ ಕಂಟ್ರೀಸ್ ಆರ್ ಎಗೇನೆಸ್ಟ್ ಇರಾನ್, ವೈ ಶುಡ್ ಇಂಡಿಯನ್ ಮುಸ್ಲಿಮ್ಸ್ ಬಿ ಇನ್ ಫೇವರ್ ಆಫ್ ಇರಾನ್ ಅಂತ ಹೇಳಿ, ಯಾಕೆ ಇರಾನ್ ಪರವಾಗಿ ಇರಬೇಕು ಅಂತ ಹೇಳಿ ಬಯಸ್ತಿರೋದು ಅಂತ? ಒಳ್ಳೆ ಪ್ರಶ್ನೆ. ಏನಂದ್ರೆ ಭಾರತದಲ್ಲಿ ಇರತಕ್ಕಂಥ ಮುಸಲ್ಮಾನರು 90% ಸುನ್ನಿಗಳು, ಇರಾನ್ ಬಂದು ಶಿಯಾ. ಇದರಲ್ಲೇ ಗೊತ್ತಾಗಬೇಕಿದೆ ನೋಡಿ, ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳುವ ಸಮುದಾಯ ಅಂತ. ಇವಾಗ ನಮ್ಮವರು ಅಂತ ನೋಡಿಲ್ಲ, ನಮ್ಮವರು ಅಂತ ನೋಡಿರ್ಬೇಕಾದ್ರೆ ನಾವು ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡಬೇಕಿತ್ತು, ಟರ್ಕಿಗೆ ಸಪೋರ್ಟ್ ಮಾಡಬೇಕಿತ್ತು. ಆದರೆ ಇಲ್ಲಿ ಸಪೋರ್ಟ್ ಯಾರಿಗೆ ಮಾಡ್ತದೆ ಅಂದರೆ ಇರಾನ್ಗೆ. ಯಾಕಂದ್ರೆ ಗುಲಾಮ್ಗಿರಿಯಿಂದ ಆಚೆ ಬಂದ್ರಲ್ಲ ಅಮೇರಿಕ ಜೊತೆಗೆ. ಇಫ್ ಎನಿಬಡಿ ವಾಂಟ್ಸ್ ಟು ಬಿ ಇನ್ ಗುಡ್ ಬುಕ್ಸ್ ಇನ್ ಅಮೇರಿಕನ್ ಅಂದರೆ ಪೊಲಿಟಿಕ್ಸ್ನಲ್ಲಿ, ನಾವು ಅವರಿಗೆ ಗುಲಾಮ್ ಆಗಬೇಕು. ಹಂಗೆ ಮಾಡಿಬಿಟ್ರೆ ವೆರಿ ಗುಡ್ ಅಂತ ಹೇಳ್ತಾರೆ. ಇಲ್ಲ, ನ್ಯಾಯ ಬಗ್ಗೆ ಮಾತಾಡಿದ್ರೆ ನಮ್ಮನ್ನ ವಿರೋಧಿಸ್ತಾರೆ, ನಮ್ಮನ್ನ ಸೀಟಿಂದ ಆಚೆ ಕಳಿಸ್ತಾರೆ, ಇಲ್ಲ ಈ ಪ್ರಪಂಚ ಬಿಟ್ಟೇ ಆಚೆ ಕಳಿಸ್ಬಿಡ್ತಾರೆ ಅಂತ ಕೆಲಸ ನಡೆದಿದೆ. ಸೊ ಅಮೇರಿಕನ್ ಪಾಲಿಸಿ ಸರಿಯಾಗಿದೆಯಾ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ಅವರ ನೀತಿ ಪ್ರಕಾರ ನಾವೆಲ್ಲರೂ ಅದೇ ರೀತಿ, ನಮ್ಮ ರಾಜಕಾರಣಿಗಳು ಅದೇ ರೀತಿ ಮಾಡಿದ್ರೆ ನಮ್ಮ ಸಮೂಹ ಏನಾಗುತ್ತೆ, ನಮ್ಮ ದೇಶ ಏನಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡಬೇಕಿದೆ. ಈಸ್ ಟ್ರಂಪ್ ಅ ರೋಲ್ ಮಾಡೆಲ್ ಫಾರ್ ದಿ ಎಂಟೈರ್ ವರ್ಲ್ಡ್? ಈಸ್ ಇರಾನ್ ದ ರೋಲ್ ಮಾಡೆಲ್ ಸರ್ ಇವಾಗ ಮುಸಲ್ಮಾನರಿಗೆ? ಯಾಕಂದ್ರೆ ನೀವು ಹೇಳ್ತಿದ್ರಿ ಶಿಯಾ ಮುಸ್ಲಿಂ ಅನ್ನೋ ಭೇದ ಭಾವ ನೋಡ್ಲಿಲ್ಲ, ನಮ್ಮವರು ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ರು ಅಮೆರಿಕಾದ ವಿರುದ್ಧ, ಸರಿಯೇ. ಆದರೆ ಅಜರ್ಬೈಜಾನ್ನಲ್ಲಿ ಸರ್, ನನ್ನ ಹೋಮ್ವರ್ಕ್ ಕರೆಕ್ಟ್ ಇದ್ರೆ, ನೀವು ತಪ್ಪಿದ್ರೆ ಕರೆಕ್ಟ್ ಮಾಡಿ, ಮೋರ್ ದ್ಯಾನ್ 60% ಇರೋದು ಶಿಯಾ ಮುಸಲ್ಮಾನರು. ಇರಾನ್ ಇವತ್ತು ಹೋಗಿ ಅಜರ್ಬೈಜಾನ್ ಮೇಲೂ ಕೂಡ ದಾಳಿ ಮಾಡುತ್ತೆ ಅಂದ್ರೆ ಯಾವ ಒಗ್ಗಟ್ಟು ಸರ್? ನಾವು ಶಿಯಾನು ನೋಡಲ್ಲ, ಸುನ್ನಿನೂ ನೋಡಲ್ಲ, ಕ್ರಿಶ್ಚಿಯನ್ರು ನೋಡಲ್ಲ, ಯಹೂದಿಗಳನ್ನು ನೋಡಲ್ಲ, ನಾವು ಹೊಡಿತಾ ಇರ್ತೀವಿ. ಆದ್ರೆ ನಮ್ಮ ಮೇಲೆ ಹೊಡೆಯಕ್ಕೆ ಬಂದ್ರೆ ಮಾತ್ರ ಅಮೆರಿಕಾದ ನೀತಿ ನಿಯಮಗಳು ಸರಿ ಇದೆಯಾ, ಭಾರತದ ನೀತಿ ನಿಯಮಗಳು ಸರಿ ಇದೆಯಾ ಪ್ರಶ್ನೆ ಮಾಡ್ತೀವಿ. ಹೀಗ ಇವಾಗ ಅಜರ್ಬೈಜಾನ್ ಬಗ್ಗೆ ಕಾಳಜಿ ಇರೋರಿಗೆ ಯಾಕೆ ಇರಾನ್ ಬಗ್ಗೆ ಕಾಳಜಿ ಇಲ್ಲ ಅಂತ ಪ್ರಶ್ನೆ ಯಾಕೆ ಇರಬೇಕು ಅನ್ನೋದೇ ನನ್ನ ಪ್ರಶ್ನೆ ಸರ್. ಇರಾನ್ ಬಗ್ಗೆ ಕಾಳಜಿ ಯಾಕೆ ಇರಬೇಕು? ಫಸ್ಟ್ ದಾಳಿ ಮಾಡಿರೋದು ಅಮೆರಿಕ ಮತ್ತೆ ಇಸ್ರಾಯೇಲ್. ಈ ವಾರ್ ಅನ್ನು ಪ್ರಾರಂಭಿಸುವರು ಅವರು. ಹಾಗಾಗಿ ಫಸ್ಟ್ ಯಾಕಪ್ಪ ನೀನು ಶುರು ಮಾಡಿದೆ ಅಂತ ಅದು ಪ್ರಶ್ನೆ ಮಾಡಬೇಕು. ಯಾಕಪ್ಪ 160 ಹೆಣ್ಮಕ್ಳನ್ನ ಕೊಂದ